श्रीगुरुभ्यो नमः। हरिः ओम्। आपादमौलिपर्यन्तम् गुरूणाम् आकृतिं स्मरेत् तेन विघ्नाः प्रणश्यन्ते सिद्धन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोऽभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं। विद्याविनयसम्पन्नान् शान्तादिगुणबृंहितान् सशास्त्रप्रवचनासक्तान् विनमिलार्यान् गुरून् भजे। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुप्रदियाः तान् नमस्ते गुरुन् मम। हरिः ओम्। श्रीशापाहि अनन्तकोटिब्रह्माण्डनायक रमा ब्रह्मरुद्र इन्द्रादिवन्द्या भक्तवत्सला भवरोगवेद्या शरणागतवज्रपञ्जरा आपद्बान्धवानाथबन्धो निमित्तबन्धो पतितपावन महारोगनिवारण महादुरितनिवारण महाभयनिवारण महाबन्धविमोचना भयकृदय विनाशना कृपावारिधि देवदेवोत्तमा देवशिखामणि कपटनाटकसूत्रधारा निश्चरण नित्या सत्सङ्कल्प मुक्तामुक्तनियामक मोक्षजरा सुवैकुण्ठपदे वैकुण्ठविहारी श्रीधामा त्रिगुणवञ्चिता जगज्जन्मादिकारण जगत्पदे जगदत्यंत भिन्ना जगदीशा जगदुद्धारा जगत्स्वामी जगद्विलक्षणा जगन्नाथा विश्वकुटुंबी विराट मूर्ति हे मंगलांगा हे शुभांगा परम मंगलमूर्ति कोमलांगा नीलमेघ श्यामा इंदुवदना बहुसुंदर इंदिरा वंदित चरणा वृकोदर वंद्या केशवादिरूपा जादिरूपा विश्वादिरूपा आत्मादिरूपा निरुद्धादिरूपा नमयादिरूपानेकमन्त्र प्रतिपाद्या अनेकमंत्र प्रतिपाद्या ಎಂಬುದು ಪುರಂದರದಾಸರು ರಚಿಸಿದ ಅನಂತಕೋಟಿ ಬ್ರಹ್ಮಾಂಡ ನಾಯಕದಲ್ಲಿ 52ನೇ ಗದ್ಯ ರೂಪವಾಗಿದೆ. ನಾವು ಇಲ್ಲಿ ಚಿಂತನೆ ನಡೆಸಿದ್ದೆವು. ಅನೇಕ ಅಂದ್ರೆ ಏಕವಲ್ಲ, ಮಂತ್ರ ಅಂದ್ರೆ ಮನನಾತ್ ತ್ರಾಯತೆ ಎಂಬತಕ್ಕಂಥದ್ದು ಮಂತ್ರ. ಇದರಿಂದ ಪ್ರತಿಪಾದ್ಯನಾಗಿರ್ತಕ್ಕಂಥ ಭಗವಂತ. ಆದ್ರಿಂದ ಅನಂತ ಮಂತ್ರ ಅನೇಕ ಮಂತ್ರ ಪ್ರತಿಪಾದ್ಯತ್ವಂ ಅನ್ನೋದು ಭಗವಂತನ ಲಕ್ಷಣ ಅಂತ ಕೇಳಿದ್ರು. ಮೂಲವಾಗಿ ಅನೇಕ ಮಂತ್ರ ಅಂತ ಹೇಳಿದಾಗ ಮೂಲ ಮಂತ್ರ ಯಾವುದು ಅಂತ ಸಹಜವಾಗಿ ಬಂದಾಗ ಓಂ ನಮೋ ನಾರಾಯಣಾಯ ಎಂಬುದು ಮೂಲ ಮಂತ್ರ. ಮೂಲ ಮಂತ್ರದ ಉತ್ಪನ್ನ ಹೇಗಾಯಿತು ಅಂದ್ರೆ ಪ್ರಣವದಿಂದ, ತಾರಾ ಅಷ್ಟಕದಿಂದ ಆಯಿತು. ತಾರ ಅಂದರೆ ಯಾವುದು? ನಕ್ಷತ್ರಮಾಲ. ನಕ್ಷತ್ರಮಾಲ ಅಂದ್ರೆ ಆ ಅಕ್ಷರ. ಅಕ್ಷರದಲ್ಲಿ 8 ವರ್ಗಗಳಿಗೆ, ಒಂದೊಂದು ವರ್ಗಗಳೇ ಒಂದು ಅಕ್ಷರದ ಪ್ರತಿರೂಪವಾಗಿ ಓಂ ನಮೋ ನಾರಾಯಣಾಯ ಎಂಬುದಾಗಿದೆ. ಆ ಅಷ್ಟವರ್ಗಗಳು ಗಾಯತ್ರಿಯಲ್ಲಿಯೂ ಇದೆ. ಗಾಯತ್ರಿಯಲ್ಲಿರ್ತಕ್ಕಂಥ ಮೊದಲನೇ 4 ವರ್ಣಗಳು ಅಥವಾ ವರ್ಗ ಮತ್ತು ಉತ್ತರ ವರ್ಗಗಳನ್ನು ಈಗ ಚಿಂತನೆ ಮಾಡಬೇಕು. ಮೊದಲನೇ 4 ವರ್ಗದಲ್ಲಿ ಓಂ ಭೂವು, ಓಂ ಭುವಃ, ಓಂ ಸುವಃ, ಓಂ ಮಹಃ ಇತಿ ವ್ಯಸ್ತ ಶ್ರೀ ಭೂರ್ಭುವ ಸ್ವಃ ಇತಿ ಸಮಸ್ತ ಏಕಃ. ಅದು 3, ಇದು 1, 4. ಏವಂ ಚತುಸ್ರ ವ್ಯಾಹೃತಯಃ ಕ್ರಮಾತ್ ಅಕಾರೇಣ ಭೂಃ, ಉಕಾರೇಣ ಭುವಃ, ಮಕಾರೇಣ ಸ್ವಃ, ನಾದೇನ ಭೂರ್ಭುವ ಸ್ವಃ ಇತಿ ಕ್ರಮೇಣ ಭಿನ್ನಾಃ ವ್ಯಕ್ತಾ ಇತ್ಯರ್ಥಃ. 4 ಪ್ರತ್ಯೇಕವಾದ ರೂಪಗಳನ್ನು ಅಭಿವ್ಯಕ್ತವಾಯಿತು. ಇದು ವ್ಯಾಹೃತೀನಾಂ ಪ್ರಸಿದ್ಧತ್ವಾದ ಅನುಕ್ತಿ. ವ್ಯಾಹೃತಿಯಲ್ಲಿ 4 ರೂಪಗಳು ಬಂತು. ವ್ಯಾಹೃತಿ ಚತುಷ್ಟ प्रतिपाद्य देवतामः
ಈ 4 ವ್ಯಾಹೃತಿಗಳಿಗೆ ಪ್ರತಿಪಾದ್ಯ ದೇವರು ಯಾವುದು ಅಂದರೆ ಅನಿರುದ್ಧಾಧಿಕಂ ಇತಿ. ನಾರಾಯಣಷ್ಟಾಕ್ಷರಶ್ಚ ತಾರ ಅಷ್ಟಾಕ್ಷರ ಭೇದವಾನ್ ಆದೌ ತಾರಶ್ಚ ಚತು ವರ್ಣೈ ಭಿನ್ನಃ ವ್ಯಾಹೃತಯಃ ಕ್ರಮಾತ್ ಅನಿರುದ್ಧಾಧಿಕಂ ತಾಸಾಂ ದೇವತಾಂ ಉತ್ಕ್ರಮೇಣ ತಾಶ್ಚ ತು ಮೂರ್ತಯೋಸ್ತೇವ ದ್ವಾದಶಾರ್ಣ ಪದೋದಿತಃ. ವ್ಯಾಹೃತಿಗಳು ಅನಿರುದ್ಧಾದಿ ರೂಪಗಳಾಗಿತ್ತು, ಅನಿರುದ್ಧ ರೂಪಗಳಾಗಿ ಅಭಿಯುಕ್ತವಾಯಿತು. ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವಾಂಚ ಚತುರ್ಸಮೂರ್ತಯಃ ತಾಸಾಂ ಭೂರಾದೀನಾಂ ಚತುಸ್ಋಣಾಂ ವ್ಯಾಹೃತೀನಾಂ ಅನಿರುದ್ಧತ್ವಾದಿಕ್ರಮೇಣ ಪೃತ್ಕ್ರಮೇಣ ಅನಿರುದ್ಧಾದಿಕ್ರಮಾಪೇಕ್ಷಾಯಾಂ ವಿಪರೀತಕ್ರಮೇಣ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ನಿರುದ್ಧ ಇತಿ ವಾಸುದೇವಾದಿಕ್ರಮೇಣ ಏವ ಇತಿ ಯಾವತ್. ಈ ವ್ಯಾಹೃತಿಗಳಿಂದ ಅಭಿವ್ಯಕ್ತವಾದ ರೂಪ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ಮತ್ತು ವಾಸುದೇವ. ಇಲ್ಲಿ ಏನು ವಿಶೇಷ ಅಂದರೆ ಈ ಕ್ರಮ ಅಥವಾ ವೃತ್ಕ್ರಮ, ಕ್ರಮ ಎಂಬುದು ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ, ಉತ್ಕ್ರಮ ಏನು ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ. ಈ ರೀತಿಯಲ್ಲೂ ಹೇಳಬಹುದು, ಸರಿಸಾಗಿ ಹೇಳಬಹುದು, ಕ್ರಮದಲ್ಲೂ ಹೇಳಬಹುದು, ಉತ್ಕ್ರಮದಲ್ಲೂ ಹೇಳಬಹುದು. ಇದೇ ಇದನ್ನು ಏನು ತೋರಿಸ್ಕೊಡ್ತಾ ಇದೆ ಅಂದ್ರೆ ಒಂದೇ ನಾಣ್ಯದ 2 ಮುಖಗಳು, 2 ಮುಖವನ್ನು ತೋರಿಸಿದಾಗ ₹1 ವ್ಯಾಲ್ಯೂ ನಾವು ಮುಂದೆ ನೋಡಿದಾಗಲೂ ಗೊತ್ತಾಗುತ್ತೆ, ಹಿಂದೆ ನೋಡಿದಾಗಲೂ ಗೊತ್ತಾಗುತ್ತೆ. ಹಾಗೆ ಪೂರ್ಣನಾದಂಥ ಭಗವಂತನ ಅಭಿವ್ಯಕ್ತಿ ರೂಪ ಒಂದು ರೂಪ ನೋಡುವುದು ಆಗತ್ತೆ ಅಥವಾ ಅದರ ಅನಂತ ರೂಪಗಳು ನೋಡಿದರೂ ಆಗತ್ತೆ. ಎಲ್ಲದೂ ಸಹ ಪೂರ್ಣ ಎಂಬುದು ಇಲ್ಲಿ ಮುಖ್ಯವಾಗಿ ನಾವು ತಿಳಿಯಬೇಕಾದ್ದು. ದೇವತಾ ಪ್ರತಿಪಾದ್ಯ ಇತ್ಯರ್ಥಃ. ಸಮಾಸ ವ್ಯಾಸ ಯೋಗ್ಯನ ವ್ಯಾವೃತೀನಾಂ ಚತುಷ್ಟಯಃ. ಈ ಸಮಾಸ ಮತ್ತು ವ್ಯಾಸ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ, ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ, ಇದು ಸಮಾಸ ಯೋಗದಿಂದ ವ್ಯಾಹೃತಿಗಳನ್ನು 4 ಭಾಗಗಳಿಗೆ ಮಾಡಬಹುದು. ಹೇಗೆ 4 ಮಾಡಬಹುದು? ಅನಿರುದ್ಧಾದಿ ಕ್ರಮೇಣ ಅನಿರುದ್ಧಾದಿಯ ದೇವತಾ, ಅನಿರುದ್ಧನ ಮುಂದೆ ಮಾಡಿಕೊಂಡು ಹೇಳ್ತಕ್ಕಂಥದ್ದು 4, ವಾಸುದೇವನನ್ನು ಹಿಡ್ಕೊಂಡು ಹೇಳ್ತಕ್ಕಂಥದ್ದು 4, ಮಧ್ಯದಲ್ಲಿ ಅನಿರುದ್ಧ ಪ್ರದ್ಯುಮ್ನನ್ನು ಹಿಡಿದು 4, ಸಂಕರ್ಷಣ ಹಿಡಿದು 4. ಈ ರೀತಿಯಲ್ಲಿ 4 ವರ್ಣಗಳಾಗಿ 4 ಭಾಗಗಳಾಗಿ ನಾವು ಚಿಂತನೆ ಮಾಡಬಹುದು. ಪಂಚಾಂಗಾನ್ಯಾಸ ಭೂರಾದೈನ್ ವಾಸುದೇವಾದಿ ಕ್ರಮೇಣ ದೇವತಃ ಇತಿ ವ್ಯವಚ್ಛಿತಃ ವಿಕಲ್ಪಃ ಅಥವಾ ಅನಿರುದ್ಧಾದಿಕ್ರಮಃ ಸನ್ಯಾಸ ವಿಷಯಃ ವಾಸುದೇವಾದಿಕ್ರಮಃ ಗೃಹಸ್ಥಾದಿ ವಿಷಯ ಇತ್ಯೇವಂ ವ್ಯವಸ್ಥಾಯ ವಿಕಲ್ಪಃ. ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವಾದಿಗಳಿಗೆ ಸನ್ಯಾಸಿ ವಿಷಯ ಅಂದರೆ ಸನ್ಯಾಸಿಗಳು ಚಿಂತನೆ ಮಾಡುವಾಗ ಕ್ರಮದಲ್ಲಿ ಹೇಳಬೇಕು, ಮತ್ತು ವಾಸುದೇವಾದಿ ಕ್ರಮಗಳನ್ನು ಗೃಹಸ್ಥಾದಿ ವಿಷಯ ಇತ್ಯೇವಂ ವ್ಯವಸ್ಥಾ ವಿಕಲ್ಪ. ಗೃಹಸ್ಥರು ಹೇಳುವಾಗ ವಾಸುದೇವನಿಂದ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಈ ರೀತಿಯಲ್ಲಿ ಚಿಂತಿಸಿ. ಯಾವ್ದು ಹೇಳಿದ್ರೂ ಒಂದನೇ ಭಗವಂತನನ್ನೇ ಹೇಳುವುದು, ಆದರೆ ಆಯಾ ಆಶ್ರಮಕ್ಕೆ ಅನುಗುಣವಾಗಿ ಹೀಗೆ ಹೇಳುವುದರಲ್ಲಿ ವಿಶೇಷವಾದ ಒಂದು ಭಗವಂತನ ಅನುಗ್ರಹವಾಗುತ್ತದೆ ಅಂತ ಅರ್ಥ. ಅತ್ರಾಪಿ ಭೂರಾದಿ ಚತುಸ್ರಃ ವ್ಯಾವೃತಯಃ ಅನಿರುದ್ಧಾದಿ ಚತುರ್ಮೂರ್ತಿ ಪ್ರತಿಪಾದಕಾಃ ಸತ್ಯಃ ಪ್ರಣವ ಗತಾದೀವ ವಾಚಕ ವರ್ಣಾಃ ಚತುಶ್ರಯ ಪ್ರತಿಪಾದ್ಯಾಃ ವಿಶ್ವಾದ್ಯ ಚತುಸ್ರಃ ಮೂರ್ತಿಃ ಪ್ರತಿಪಾದತಿ ಇತಿ ವ್ಯಾಖ್ಯಾನ ವ್ಯಾಖ್ಯೇಯವಾಗ ದ್ರಷ್ಟವ್ಯಃ. ಇದನ್ನೇ ನಾವು ಹಿಂದೆ ಏನಂತ ಚಿಂತನೆ ಮಾಡಿದ್ವು, ವಿಶ್ವ ಪ್ರಾಜ್ಞಾತುರ್ಯ ತೇಷ ಆತ್ಮಾಂತರಾತ್ಮ ಜ್ಞಾನಾತ್ಮತೆ ಎಂಬತಕ್ಕಂಥ ರೂಪವೇ ಈಗ ನಾವು ಏನು ಚಿಂತನೆ ಮಾಡ್ತಿದ್ದೀವಿ. ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ
ಮತ್ತು ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ಮತ್ತು ಅನಿರುದ್ಧ. ಯಾವ ರೀತಿ ನಾವು ಚಿಂತನೆ ಮಾಡಿದ್ರು, ಉಕ್ತ ಅತಿದೇಶ ಸೌಕರ್ಯಾಯ ದ್ವಾದಶಾಕ್ಷರ ಭವಿತವ್ಯ ಕಥನಾತ್ ಪೂರ್ಣಮೇವ ವಾಸುದೇವ ದ್ವಾದಶಾಕ್ಷರ ಮಂತ್ರಗತ ಪದಚತುಷ್ಟಯಂ ಅಪಿ ಆದ್ಯ ದೇವತಾಮಾಹ ಇತಿ ಅನಿರುದ್ಧಾದಿಕಾತಾಸಂ ದೇವತಾ ಉತ್ಕ್ರಮೇಣತ. ಯಾವಾಗ ನಾವು ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವನನ್ನು ಓಂ ನಮೋ ನಾರಾಯಣಾಯ ಎಂಬಲ್ಲಿ ನಾವು ಸೇರಿಸಿಕೊಂಡಾಗ, ಅಂದರೆ ಇದು ಕ್ರಮದಲ್ಲಿ ಸೇರಿಸಿಕೊಂಡಾಗ ಆಗ ಅದು 12 ಅಕ್ಷರದ ಮಂತ್ರಗಳಾಗತ್ತೆ. ಅದಕ್ಕೆ ಓಂ ನಮೋ ಭಗವತೆ ವಾಸುದೇವಾಯ. ಈ ರೀತಿಯಲ್ಲಿ 8 ಅಕ್ಷರದಿಂದ ಆಗಿದ್ದು ಈಗ ತಸ್ಯ ವಾಸುದೇವಾದಿ ಕ್ರಮೇಣವಿದೆ. ತಥಾ ಚ ಏವ ಅನಿರುದ್ಧಾದಯಃ ಚತುಸ್ರಃ ಮೂರ್ತಿಯಃ ಏವ ವಾಸುದೇವಾದಿ ಕ್ರಮೇಣೈವ ಪಂಚಾಂಗಾನ್ಯಾಸೇ ದ್ವಾದಶವರ್ಣ ದೇವತಾಃ ದ್ವಾದಶವರ್ಣಸ್ಯ ಓಂ ನಮೋ ಭಗವತೆ ವಾಸುದೇವಾಯ ಇತಿ ವಾಸುದೇವ ದ್ವಾದಶಾಕ್ಷರ ಮಂತ್ರಸ್ಯ ಪದೈಃ ಓಂಕಾರಾದಿ ಚತುರ್ಥಿಭಿಃ ಪದೈಃ ಉದಿತಾ ಪ್ರತಿಪಾದಿತಾ ಇತ್ಯರ್ಥಃ. ಯಾವ ಗಾಯತ್ರಿಯ ವ್ಯಾಹೃತಿಗಳು 4 ಮೂರ್ತಿಗಳು ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಅಂತಕ್ಕಂಥ ಉಕ್ರಮದಲ್ಲಿ ತಗೊಂಡಾಗ ಆ ವಾಸುದೇವನಿಂದ ಈ ಅಷ್ಟವರ್ಗವಾದ ಗಾಯತ್ರಿ ಅಷ್ಟವರ್ಗವಾದ ಓಂ ನಮೋ ನಾರಾಯಣ ಎಂಬತಕ್ಕಂಥ ಅದಕ್ಕೆ ಸಂಕ್ರಮಣ ಅಂದರೆ ಸೇರಿಸಿದಾಗ ಇನ್ನೊಂದು ಹೊಸ ಮಂತ್ರ ಹುಟ್ಟಿಕೊಳ್ಳುತ್ತೆ, ಅಭಿವ್ಯಕ್ತವಾಗುತ್ತೆ. ಆ ಮಂತ್ರಕ್ಕೆ ಓಂ ನಮೋ ಭಗವತೆ ವಾಸುದೇವಾಯ ಎಂಬುದು 12 ಅಕ್ಷರದ ಮಂತ್ರ. ಅನೇಕ ಮಂತ್ರ ಅಂತ ಹೇಳಿದಾಗ ನಾವು ಮೊದಲು ಮೂಲ ಮಂತ್ರವಾಗಿ ಓಂ ನಮೋ ನಾರಾಯಣಾಯ ನೋಡೋದು, ಈಗ ಓಂ ನಮೋ ಭಗವತೆ ವಾಸುದೇವಾಯ ಎಂಬತಕ್ಕಂಥದ್ದು 12 ಅಕ್ಷರದ ಮಂತ್ರ. ಯದ್ವಾ ಅನಿರುದ್ಧಾದಯಃ ವ್ಯಾಹೃತೀನಾಂ ಅನಿರುದ್ಧಾದಿ ಕ್ರಮೇಣ ದೇವತಾಃ ತಾಯೇವ ಚತುಸ್ರಃ ಅನಿರುದ್ಧಾದಿ ಮೂರ್ತಿಯಃ ಕ್ರಮೇಣ ವಾಸುದೇವಾದಿ ಕ್ರಮೇಣ ದ್ವಾದಶಾರ್ಣ ಪದವಿತಃ ಶಬ್ದಃ ಸಮುಚ್ಚಯೇ ವಾಸುದೇವ ದ್ವಾದಶ ಅಕ್ಷರ ಮಂತ್ರ ಪದ ಚತುಷ್ಟಯಸ್ಯಾಪಿ ದೇವತಾ ಇತಿ ಭಾವಃ. ಭಗವಂತನನ್ನ ಯಾವ ಕಡೆಯಿಂದ ಯಾವ ಅಕ್ಷರದಲ್ಲಿ ನಾವು ಹಾಕಿ ನಾವು ಭಗವಂತನ ಆರಾಧನೆ ಮಾಡಿದ್ರು ಯಾವುದು ಭಗವಂತನಿಗೆ ಸಂತುಷ್ಟವೇ ಆಗತ್ತೆ, ಅಂದ್ರೆ ಎಲ್ಲವೂ ಒಪ್ಪಿಕೊಳ್ಳುತ್ತೆ ಎಂದರ್ಥ. ಆದ್ದರಿಂದ ವಾಸುದೇವ ದ್ವಾದಶ ಅಕ್ಷರ ಮಂತ್ರಸ ಪರಂಪರೆಯ ಪ್ರಣಮ ವ್ಯಾಖ್ಯಾನ ರೂಪತ್ವಂ ಪ್ರದರ್ಶನಾಯ ಪ್ರಣಮ ವ್ಯಾಖ್ಯಾನಭೂತ ಮಂತ್ರದ್ವಯಂ ಉತ್ಪಾದಿತ ನಾರಾಯಣಾಯತಿ. ಆದ್ದರಿಂದ ಪ್ರಣವ ಮಂತ್ರದ ಉತ್ಪನ್ನವಾದದ್ದು 2 ಮಂತ್ರ, ಒಂದು ನಾರಾಯಣ ಅಷ್ಟಾಕ್ಷರ ಮಂತ್ರ, ಇನ್ನೊಂದು ಓಂ ನಮೋ ಭಗವತೆ ವಾಸುದೇವ ಎಂಬ 12 ಅಕ್ಷರದ ಮಂತ್ರ. ನಾರಾಯಣ ಅಷ್ಟಾಕ್ಷರಶ್ಚ ವ್ಯಾಹೃತಿಭ್ಯ ತಥೈವ ಚ ವಿಭೇದ ದ್ವಾದಶಾರ್ಣಾನಾಂ ಕೇಶವಾದ್ಯಶ್ಚ ದೇವತಾ. ನೋಡಿ, ನಾರಾಯಣ ಅಷ್ಟಾಕ್ಷರ ಮಂತ್ರ ಮತ್ತು ವಾಸುದೇವಾದಿ ಮಂತ್ರ 2 ಸೇರಿದಾಗ ಎಷ್ಟಾಗತ್ತೆ? 20 ಆಗತ್ತೆ. 12 + 8 20. ನಾರಾಯಣ ಅಷ್ಟಾಕ್ಷರ ಮಂತ್ರಗತ ಅಷ್ಟಾಕ್ಷರೇಭ್ಯ ವ್ಯಾವೃತ್ತಿಭ್ಯಶ್ಚ, ಮತ್ತು ಅಲ್ಲಿ ವ್ಯಾವೃತ್ತಿನ ಸೇರಿಸಿದಾಗ ನಾರಾಯಣ ಅಷ್ಟಾಕ್ಷರ ಮತ್ತು ವ್ಯಾವೃತ್ತಿ ಎಷ್ಟಾಗತ್ತೆ? 12 ಆಗತ್ತೆ. 8 × 4 12 ಆಗತ್ತೆ. ಭೂರಾದಿ ಚತುಷ್ಟಾಭ್ಯಂ ವ್ಯಾವೃತ್ತಿಭ್ಯಶ್ಚ ಇತಿ ದ್ವಾದಶಾಭ್ಯಃ ದ್ವಾದಶವರ್ಣಾನಾಂ ವಾಸುದೇವ ದ್ವಾದಶಾಕ್ಷರ ಮಂತ್ರಾಣಾಂ ವಿಭೇದಃ ವ್ಯಕ್ತಿರಭೂ. ನಾರಾಯಣ ಅಷ್ಟಾಕ್ಷರ ಮಂತ್ರದಕ್ಕೆ ವ್ಯಾಹೃತಿಗಳನ್ನು ಸಂಕ್ರಮಣ ಅಂದರೆ ಸೇರಿಸಿದಾಗ ಅದು ದ್ವಾದಶಾಕ್ಷರವಾಗುತ್ತೆ. ಓಂ ನಮೋ ಭಗವತೆ ವಾಸುದೇವ ಎಂಬತಕ್ಕಂಥ ಇನ್ನೊಂದು ದ್ವಾದಶಾಕ್ಷರ ಮಂತ್ರ ಆಗುತ್ತೆ. ಇದೆರಡನ್ನು ಸಂಕ್ರಮಣ ಮಾಡಿದಾಗ ನಮಗೇನು ಸಿಗುತ್ತೆ? ಉತ್ತರೈಃ ಚತುರ್ಭಿಃ ವರ್ಣಶ್ಚ ಚತುರಃ ವ್ಯಾವೃತಯಃ ವ್ಯಾಖ್ಯಾತುಂ ವಿತಿ ಭಾವಃ. 24 ಅಕ್ಷರ
ಮಂತ್ರ ನಮಗೆ ಸಿದ್ಧವಾಗತ್ತೆ. 24 ಮಂತ್ರ ಅಂದ್ರೆ ಯಾವುದಪ್ಪ ಅಂದ್ರೆ ಕೇಶವಾದ್ಯ ಇಚ್ಛತ್ರ ಆದ್ಯ ಪದ್ಯೇನ ದಾಮೋದರ ಅಂತಹ ಗ್ರಾಹ್ಯ. ಕೇಶವನಿಂದ ದಾಮೋದರ ಮೊದಲನೇ 12 ಕೇಶವಾದಿ ದ್ವಾದಶಮೂರ್ತಿಯ ಓಂಕಾರಾದೀನಂ ದ್ವಾದಶವರ್ಣಾನಂ ಕ್ರಮೇಣ ದೇವತಾಃ ಪ್ರತಿಪಾದ್ಯೇತ್ಯರ್ಥಃ. ಅತ್ರ ವಾಸುದೇವ ದ್ವಾದಶಾಕ್ಷರ ಮಂತ್ರಗತಃ ದ್ವಾದಶವರ್ಣಃ ಕೇಶವಾದೀನ್ ದ್ವಾದಶ ದೇವಾನ್ ಪ್ರತಿಪಾದ್ಯೇತಃ ಸತಃ ನಾರಾಯಣ ಅಷ್ಟಾಕ್ಷರ ಪ್ರತಿಪಾದ್ಯ ವಿಶ್ವಾದ್ಯ ಅಷ್ಟಮೂರ್ತಿ ವ್ಯಾಹೃತಿ ಪ್ರತಿಪಾದ್ಯ ಅನಿರುದ್ಧಾದ್ಯ ಚತುಸ್ರಃ ಮೂರ್ತಿ ಇತ್ಯೇವಂ ದ್ವಾದಶರೂಪಾಣಿ ಪ್ರತಿಪಾದಯಂತಿ ಇತಿ ವಾಸುದೇವ ದ್ವಾದಶಾಕ್ಷರ ಮಂತ್ರಸ್ಯ ನಾರಾಯಣ ಅಷ್ಟಾಕ್ಷರ ಮಂತ್ರವ್ಯ ತೃತೀಯ ಮಂತ್ರ ದ್ವಯಂ ವ್ಯಾಖ್ಯಾನ ರೂಪತ್ವಂ ದ್ರಷ್ಟವ್ಯಂ. ನಾರಾಯಣ ಮೂಲಮಂತ್ರ ವ್ಯಾಹೃತಿ ಸೇರಿದಾಗ ದ್ವಾದಶಾಷ್ಟಾಕ್ಷರ. ಓಂ ನಮೋ ಭಗವತೆ ಎಂಬುದು ದ್ವಾದಶಾಷ್ಟಾಕ್ಷರ. ಇದೆರಡು ಸಂಕ್ರಮಣವಾದಾಗ ಕೇಶವಾದಿ ಚತುರ್ವಿಂಶತಿ ಮೂರ್ತಿಗಳು ಅಭಿವ್ಯಕ್ತವಾಗತ್ತೆ. ಇದನ್ನು ನಾವು ಕೇಶವಾದಿ ಮೂರ್ತಿಗಳಲ್ಲಿ ನಾವು ಚಿಂತನೆ ಮಾಡಿದ್ದೇವೆ. ಇಲ್ಲಿ ಅನೇಕ ಮಂತ್ರ ಪ್ರತಿಪಾದ್ಯ ಅಂತ ಹೇಳಿದಾಗ ಕೇಶವದಿಂದ ಕೃಷ್ಣನು ಸಹ ನಾವು ಇಲ್ಲಿ ಪ್ರತ್ಯೇಕವಾಗಿ ಅಭಿವ್ಯಕ್ತವಾದ ರೂಪ ಅಂತ ನಾವು ತಿಳಿಬೇಕು. ಇದೆಲ್ಲವೂ ಗಾಯತ್ರಿಯ ಪರಂಪರದಿಂದ ಪ್ರಣವ ಮಂತ್ರವನ್ನೇ ನಾವು ವಿವಿಧ ಭಂಗಿಯಲ್ಲಿ ವಿವಿಧ ರೂಪದಲ್ಲಿ ಅಭಿವ್ಯಕ್ತವಾದ ರೂಪವನ್ನು ನಾವು ಚಿಂತನೆ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಳ್ಳಬೇಕು. ಭಾವಪ್ರಧಾನ ನಿರ್ದೇಶ ವ್ಯಾವೃತೀನಾಂ ತ್ರಿಗುಣತ್ವಾತ್ ತ್ರಿವಾರಂ ಉಚ್ಚರಿತಂ ವ್ಯಾವೃತಿ ಜಾಯತೆ ಯಾವತ್. ಆದ್ದರಿಂದ ಓಂ ನಮೋ ಭಗವತೆ ವಾಸುದೇವಾಯ ದ್ವಾದಶಾಕ್ಷರ, ಓಂ ನಮೋ ನಾರಾಯಣ ಎಂಬತಕ್ಕಂಥ ಅದು 3 ಆವರ್ತಿ ಹೇಳಿದ್ರೆ ಗಾಯತ್ರಿ ಆಗತ್ತೆ. ಓಂ ನಮೋ ಭಗವತೆ ವಾಸುದೇವ ಅಂತ 2 ಸಲ ಹೇಳಿದಾಗ ಅದು ಗಾಯತ್ರಿ ಆಗತ್ತೆ. ಇದೇ ಕಾರಣದಿಂದ ಪ್ರತಿಯೊಬ್ಬರು ಗಾಯತ್ರಿ ಅಂತ ಉಚ್ಚಾರ ಮಾಡಿದಾಗ 3 ಬಾರಿ ಮೂಲ ಮಂತ್ರವನ್ನು ಉಚ್ಚಾರ ಮಾಡಬೇಕು. ನಾರಾಯಣ ಅಷ್ಟಾಕ್ಷರಸ್ಥ ವ್ಯಾಹೃತಿ ತ್ರಿಗುಣಾತ್ ಪುನಃ ವೇದ ಮಾತಾ ಚ ಗಾಯತ್ರಿ ದ್ವಿಗುಣ ದ್ವಾದಶಾಕ್ಷರಾತ್. ಇದು ಒಂದು ಸಂಕಲ್ಪವಾಗಿ ಬಂತು. 24 ಅಕ್ಷರದ ಗಾಯತ್ರಿಯನ್ನ 24 ಅಕ್ಷರ ತುಂಬಿಸೋದಕ್ಕೆ ಅಂದರೆ ಅಭಿವ್ಯಕ್ತವಾದ ಓಂ ನಮೋ ನಾರಾಯಣ ಎಂಬತಕ್ಕಂಥದ್ದು 3 ಬಾರಿ ಹೇಳಬೇಕು. ವಿಶೇಷ ಸಂದರ್ಭದಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳುವಾಗಲೂ ಸಹ ಗಾಯತ್ರಿಯನ್ನು ನಾವು ಮುಟ್ಟಿದಂತೆ ಆಗುತ್ತದೆ. ಈಗ ಈ 24 ನಮಗೆ ಮೂರ್ತಿಗಳು ಸಿಕ್ಕಿದಾಗ ಇಲ್ಲಿ ಏನು ವಿಶೇಷವಿದೆ? ಚತುರ್ವಿಂಶತಿ ಮೂರ್ತಯೋ ಸ್ಯಾಹ ಕಥಿತಃ ವರ್ಣದೇವತಾ. 24 ಮೂರ್ತಿಗಳು ಸಹ ವರ್ಣದೇವತೆಗಳು. ಯಾವ ವರ್ಣ? ಮಾತೃಕಾ ವರ್ಣಗಳು, ಅಕ್ಷರಗಳು. ತದ್ವೇದ ಪೌರುಷಂ ಸೂಕ್ತಂ ವೇದ ಪುರುಷ ಸೂಕ್ತಃ. ಪುರುಷ ಸೂಕ್ತದಲ್ಲಿ 3 ಭಾಗವಿದೆ. ಪುರುಷ ಸೂಕ್ತದ ಉತ್ತರವಾಗಿ ಅಂದರೆ ಕೇಶವಾದಿ ಮೂರ್ತಿಗಳೇ ಏನನ್ನು ಹೇಳ್ತಾ ಇದೆ ಅಂದರೆ ಪುರುಷ ಸೂಕ್ತದ ಅರ್ಥವನ್ನು ಹೇಳ್ತಾ ಇದೆ. ಅದು ಅಪೌರುಷವಾದ ಪುರುಷ ಸೂಕ್ತದ ಅರ್ಥ ಕೇಶವಾದಿ ನಾಮಗಳು. ಕೇಶವಾದಿ ನಾಮಗಳೇ ದ್ವಾದಶ ಅಷ್ಟರವಾದ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರದ ದ್ವಿಗುಣ, ಓಂ ನಮೋ ನಾರಾಯಣ ಎಂಬತಕ್ಕಂಥ ತ್ರಿಗುಣ. ಇದೇ ವ್ಯಾಹೃತಿ. ಈ ರೀತಿಯಲ್ಲಿ ನಾವು ಪ್ರಣವಾದಿ ಮಂತ್ರಗಳಿಂದ ಮೂಲ ಮಂತ್ರ, ಅಷ್ಟಾಕ್ಷರ ಮಂತ್ರ ಮತ್ತು ಚತುರ್ವಿಂಶತಿ ಮಂತ್ರಗಳು ಕೇಶವ ಎಂಬತಕ್ಕಂಥದ್ದೇ ಓಂ ನಮೋ ಕೇಶವಾಯ ನಮಃ, ಓಂ ನಮೋ ನಾರಾಯಣಾಯ ನಮಃ ಎಂಬತಕ್ಕಂಥದ್ದು 24 ಮಂತ್ರಗಳು ಆಗತ್ತೆ. ಪ್ರತ್ಯೇಕವಾಗಿಯೂ ಆಗತ್ತೆ, ಸಮಷ್ಟಿಯೂ ಆಗಿಯೂ ಆಗುತ್ತೆ, ವರ್ಗ ರೂಪದಲ್ಲೂ ಆಗುತ್ತೆ. ಈದೃಶಂ ಪುರುಷ ನಾಮಕ ವಿಷ್ಣು ಪ್ರತಿಪಾದಕಂ ವರ್ಗತ್ರಯಾತ್ಮಕಂ ಸೂಕ್ತಂ ತದ್ವೇದ ತಸ್ಯಾಹ
ತ್ರಿಪಾದಸ್ಯ ಗಾಯತ್ರಾಹ ವಿದ್ಯತ ಇತಿ ವೇದಃ. ಮೂರು ಭಾಗವಾಗಿ ನಾವು ವಿಂಗಡಣೆ ಮಾಡಿದ್ದು ಪುರುಷ ಸೂಕ್ತವನ್ನು ತಿಳಿಸಕ್ಕೋಸ್ಕರವಾಗಿ ಮತ್ತು ಮೂರು ವೇದವನ್ನು ತಿಳಿಸಕ್ಕಾಗಿ. ವೇದಾನಾಮೇ ಪರಂಪರೆಯಃ ಪ್ರಣಮ ವ್ಯಾಖ್ಯಾನ ರೂಪತ್ವಂ ಅಸ್ತೀತಿ ಭಾವೇನ ಪುರುಷ ಸೂಕ್ತಾಭಿವ್ಯಕ್ತಿ ಮಹಾ ವೇದ ಇತಿ. ವೇದಮಾತಾ ಚ ಗಾಯತ್ರಿ ದ್ವಿಗುಣ ದ್ವಾದಶಾಕ್ಷರಾತ್ ಚತುರ್ವಿಂಶಿ ಮೂರ್ತಿಯೋಃ ಕಥಿತಃ ವರ್ಣದೇವತಾಃ ತದ್ವೇದ ಪೌರುಷಂ ಸೂಕ್ತಂ ವೇದಃ ಪುರುಷ ಸೂಕ್ತಃ ಎಂಬ ಆಚಾರ್ಯರು ಹೇಳಿರುವಂತೆ ವೇದ ಐತಿ ಅಂದರೆ ಪುರುಷ ಸೂಕ್ತಃ. ಪುರುಷ ಸೂಕ್ತದ ಮೂರು ವರ್ಗ, ಮೂರು ವೇದ. ಪುರುಷ ಸೂಕ್ತಾತ್ ಗಾಹ ಅಂದರೆ ಗತಾಹ ಅಂತ ಅರ್ಥ. ಉದ್ಗತಾಹ ಅದು ಅಭಿವ್ಯಕ್ತವಾದದ್ದು ಪುರುಷ ಸೂಕ್ತ ವ್ಯಾಖ್ಯಾನ ರೂಪ ಎಂಬುದಾಗಿ ತಾತ್ಪರ್ಯವೋ. ಇದೆಲ್ಲವೂ ನಾವು ಏನು ಅಭ್ಯಾಸ ಮಾಡ್ತಾ ಇದ್ದೀವಿ, ಅನೇಕ ಮಂತ್ರ ಪ್ರತಿಪಾದ್ಯತ್ವ ಹೇಗೆ ಎಂಬತಕ್ಕಂಥದ್ದು. ಪುರಾಣಾದೀನಾಂ ಸರ್ವಪೌರುಷೇಯ ಶಬ್ದಾನಾಂ ವೇದೇಭ್ಯೋ ಅಭಿವ್ಯಕ್ತಿಮಃ. ಈಗ ಅಂತ ಉಳಿದ ಮೇಲೆ ಪುರಾಣದಲ್ಲಿ ಶಬ್ದಗಳಿದೆ, ಅದು ಹೇಗೆ ವೇದ ಮಂತ್ರವಾಗುತ್ತೆ, ಗಾಯತ್ರಿ ಮಂತ್ರವಾಗುತ್ತೆ, ಭಗವಂತನ ಹೇಗೆ ಪ್ರತಿಪಾದಿಸುತ್ತೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಸರ್ವ ಶಬ್ದ ಇತಿ ಸರ್ವೇ ಶಬ್ದಾಃ ಪುರಾಣೈಃ ಇತಿಹಾಸಾದಿರೂಪಃ ವಿಷ್ಣು ಷಡಕ್ಷರಾದಿ ಮಂತ್ರರೂಪಶ್ಚ ಸಂಸ್ಕೃತ ಶಬ್ದಶ್ಚ ವೈದಿಕಾಃ ವೇದೇಭ್ಯಃ ಅಭಿವ್ಯಕ್ತಾಃ ವೇದಾಖ್ಯಾನ ವೇದ ವ್ಯಾಖ್ಯಾನ ರೂಪ ಇತ್ಯರ್ಥಃ. ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮ್ ಉಪಬೃಂಹತಿ ಇತ್ಯುಕ್ತೆ ಪರಿತಮಃ ತಸ್ಮಾದಿತಿ. ಯಸ್ಮಾದ್ ಗುಣಪರಿಪೂರ್ಣತ್ವಂ ಪ್ರತಿಪಾದಕಃ ಪ್ರಣವಃ ಮಮ ವಾಚಕಃ ತಸ್ಯ ಚ ಸದಾಗಮತ್ವ ಅವಚ್ಛಿನ್ನಃ ನಾರಾಯಣ ಅಷ್ಟಾಕ್ಷರಾದಿ ಸರ್ವಶಬ್ದಃ ಸಾಕ್ಷಾತ್ ಪರಂಪರೆಯ ಚ ವ್ಯಾಖ್ಯಾನ ರೂಪಂ ಓಂಕಾರೇಣ ಸರ್ವವಾಕ್ ಸಂತೃಷ್ಟೋ ಇತ್ಯಾದಿ ಛಂದೋಗ್ಯ ಶ್ರುತೇಃ. ತಸ್ಮಾದಹಂ ಸರ್ವಾಭಿಧಃ ಸರ್ವಶಬ್ದಜಾತಂ ಅವಿಧಃ ನಾಮಧೇಯಂ ತಸ್ಯ ಅತ ಉಕ್ತಂ ಅಸ್ಮಿ. ಭಗವಂತನನ್ನು ಪ್ರತಿಪಾದ್ಯವ ಮಾಡತಕ್ಕಂಥ ಶಬ್ದಗಳು ಯಾವುದು? ಇಡೀ ವೇದ. ವೇದವೇ ಪುರಾಣ ರೂಪದಲ್ಲಿ ಅಭಿವ್ಯಕ್ತವಾಗಿದೆ, ಪುರುಷ ಸೂಕ್ತದಲ್ಲಿಯೂ ಅಭಿವ್ಯಕ್ತವಾಗಿದೆ. ಇಲ್ಲೆಲ್ಲ ಕಡೆನೂ ಅಭಿವ್ಯಕ್ತವಾದ ಶಬ್ದ ಯಾವುದು? ವಿಷ್ಣು, ವ್ಯಾಪಿಸಿರತಕ್ಕಂಥ ಶಬ್ದ. ಆದ್ದರಿಂದ ಓಂ ವಿಷ್ಣುವೇ ನಮಃ ಎಂಬತಕ್ಕಂಥದ್ದನ್ನು ಅನೇಕ ಮಂತ್ರ ಪ್ರತಿಪಾದ್ಯತ್ವೇನ ನಾವಿಲ್ಲಿ ಸ್ವೀಕಾರ ಮಾಡಬೇಕು. ಓಂಕಾರೇಣ ಸರ್ವ ವಾಕ್ ಸಂತೃಷ್ಟ ಇಚ್ಛಾದಿ ಚಾಂದ್ಯೋಗ ಶ್ರುತೇಃ ತಸ್ಮಾದಹಂ ಸರ್ವಾಭಿಧಃ ಸರ್ವಶಬ್ದಗಾಚಮಾಭಿಧಃ ನಾಮಧೇಯಂ ಯಸ್ಯ ತಥೋಕ್ತಂ ಅಸ್ಮಿ. ವ್ಯಾಖ್ಯಾನ ವ್ಯಾಖ್ಯೇಯೋಃ ಏಕತತ್ಸತ್ಯ ಪ್ರಸಿದ್ಧತ್ವಾದ್ ಇತಿ ಭಾವಃ. ಅಗ್ನಿಮೇಳೆ ಪುರೋಹಿತಂ ಅಂತ ಹೇಳಿದೆ. ಮಹಾಭಾರತ ಪುರಾಣ ಮತ್ತು ಮೂಲ ರಾಮಾಯಣದಲ್ಲಿ ಕಥಾನಕವಾಗಿದೆ. ಏನು ಒಂದು ಮಂತ್ರರೂಪವಾಗಿದೆ, ಒಂದು ಕಥೆ ರೂಪವಾಗಿದೆ. ಹೇಗೆ ಒಂದೊಂದು ಅಭಿವ್ಯಕ್ತವಾಯಿತು ಅಂತ ಹೇಳಿದ್ರೆ ಇದು ಹೇಗಿದೆ? ವ್ಯಾಖ್ಯಾನ ವ್ಯಾಖ್ಯೆಯ ರೂಪವಾಗಿದೆ. ಇಡೀ ವೇದವನ್ನು ವ್ಯಾಖ್ಯಾನ ಮಾಡಿರುವುದು ಯಾವುದು? ಪುರಾಣಗಳು. ಪುರಾಣಗಳು ವ್ಯಾಖ್ಯಾನ ಮತ್ತು ವೇದಗಳು ವ್ಯಾಖ್ಯೇಯ. ಮತ್ತು ಇದೆರಡಕ್ಕೂ ಸಹ ಏಕಾರ್ಥತ್ವ ಇದೆ. ಅಲ್ಲಿ ಹೇಳಿರುವುದನ್ನೇ ಇಲ್ಲಿ ಪ್ರಸಿದ್ಧ ಮಾಡುವುದರಿಂದ ಏಕಾರ್ಥಸ್ಯ ಪ್ರಸಿದ್ಧತ್ವ. ಆದ್ದರಿಂದ
ಸಕಲ ವೇದಗಳು ಪುರಾಣಗಳು ಒಟ್ಟಿಗೆ ಏನ್ ಮಾಡ್ತಾ ಇದೆ, ಅನೇನ ವಿಷ್ಣು ಸದಾಗಮತ್ವ ಅವಿಚ್ಛಿನ್ನ ಸರ್ವಶಬ್ದ ವಾಚ್ಯ ತದ್ವಾಕ್ಯೇಯ ಓಂಕಾರತ್ವಾತ್. ವಿಷ್ಣುವನ್ನು ಸದಾಗಮಗಳಿಂದ ಸರ್ವಶಬ್ದಗಳೂ ವಿಷ್ಣುವನ್ನು ಹೇಳ್ತಾ ಇರೋದ್ರಿಂದ ಅದ ವ್ಯಾಖ್ಯೇಯವಾದ ಓಂಕಾರದ ಅರ್ಥವು ವಿಷ್ಣು ಎಂದಾಗಿದೆ. ಅನೇಕ ಮಂತ್ರ ಪ್ರತಿಪಾದ್ಯ ಅಂದರೆ ಯಾವುದೇ ಶಬ್ದ ಹೇಳಿ ಪ್ರತಿಪಾದ್ಯ ಯಾರಾಗ್ತಾನೆ, ವಿಷ್ಣು ಆಗ್ತಾನೆ. ಯೋ ಯದ್ವ್ಯಾಖ್ಯೇಯ ಇತ್ಯರ್ಥಃ ಸ ತದ್ವ್ಯಾಖ್ಯಾನ ಪ್ರತಿಪಾದ್ಯ ಯಥಾ ಸಂಭವತಿ ಇವ. ಸರ್ವೇ ಶಬ್ದಾಃ ವಿಷ್ಣುಪರಾಃ. ವಿಷ್ಣುಪರಾಃ ಓಂಕಾರ ವ್ಯಾಖ್ಯಾನತ್ವಾತ್. ವಿಷ್ಣು ಪರವಾಗಿ ಓಂಕಾರವು ಶಬ್ದ ಹೇಳ್ತಾ ಇದೆ. ಯೋ ಯತ್ ಪರಶಬ್ದ ವ್ಯಾಖ್ಯಾನಂ ಸ ತತ್ಪರೋ ಯಥಾ ಸಮ್ಮತಃ ಇತೀವ ಅನುಮಾನಂ ಸೂಚಿತಂ ಭವತಿ ಇತಿ ಜ್ಞೇಯಂ. ಸರ್ವಶಬ್ದಾಭಿಧೇಯತ್ವೇ ನಿಮಿತ್ತಾಂತರಮಾಹ ಪಂಚಾಶತಿತಿ. ವೈದಿಕ ಸರ್ವಶಬ್ದಾಶ್ಚ ತಸ್ಮಾತ್ ಸರ್ವ ಅಭಿಧೇಯ ಸ್ಮಃ ಅಹಂ. ಭಗವಂತ ಏನು ಹೇಳ್ಕೊಂಡಿದ್ದಾನೆ, ವೈದಿಕ ಸಕಲ ಶಬ್ದಗಳಿಂದಲೂ ನಾನೇ ವಾಚಕನಾಗಿದ್ದೇನೆ, ನಾನೇ ಪ್ರತಿಪಾದ್ಯನಾಗಿದ್ದೇನೆ. ಆದ್ದರಿಂದ ಸರ್ವ ಅಭಿಧೇಯತ್ವ ಎಂಬುದು ನನ್ನ ಹೆಸರು. ಅದನ್ನ ಪುರಂದಾಸರು ಏನು ಹೇಳಿದ್ದಾರೆ, ಅನೇಕ ಮಂತ್ರ ಪ್ರತಿಪಾದ್ಯ ಅಂತ ಹೇಳಿದ್ದಾರೆ. ಪಂಚಾಶತ್ ವರ್ಣ ಅಭಿನ್ನಶ್ಚ ಸರ್ವಶಬ್ದ ಅಥೋಪಿ ಚ. ಪಂಚಾಶತ್ ವರ್ಣಗಳು 50 ವರ್ಣಗಳಿಂದ ನಮಗೆ ಏನು ಅರ್ಥ ಸಿಗುತ್ತೋ ಆ ಎಲ್ಲ ಅರ್ಥವೂ ಭಗವಂತನೇ ಆಗಿದ್ದಾನೆ. ಆದ್ದರಿಂದ ಶ್ರೀಮನ್ನಾರಾಯಣ ಪಂಡಿತಾಚಾರ್ಯ ಏನು ಹೇಳಿದ್ರು, ಭಗವಂತನೇ ಸತತಮೇಕ ರೂಪಿಣೆ ದಶರೂಪಿಣೆ ಶತಸಹಸ್ರ ರೂಪಿಣೆ ಅವಿಕಾರಿಣೆ ಸಮಸ್ತನುವೇ ನಮೋ ನಮಃ. ಭಗವಂತ ಏಕರೂಪದಲ್ಲಿ ಕಾಣಿಸಿಕೊಳ್ತಾನೆ, 10 ರೂಪದಲ್ಲಿ ಕಾಣಿಸಿಕೊಳ್ತಾನೆ, 100 ರೂಪದಲ್ಲಿ ಕಾಣಿಸ್ಕೊಳ್ತಾನೆ, ಅನಂತ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಇಷ್ಟು ರೂಪದಲ್ಲಿ ಕಾಣಿಸಿಕೊಳ್ಳತಕ್ಕಂಥದ್ದು ಮಂತ್ರದಿಂದ ಪ್ರಾಮಾಣ್ಯಪೂರ್ವಕವಾಗಿ ವೇದೋಕ್ತದಲ್ಲಿ ಅಪೌರುಷೇಯ ಗ್ರಂಥದಲ್ಲಿ ಹೇಳಲ್ಪಟ್ಟಿದೆ. ಆದ್ದರಿಂದ ನಾವು ಏನು ಮಾಡಬೇಕು, ಅನೇಕ ಮಂತ್ರ ಪ್ರತಿಪಾದ್ಯತ್ವ ಎಂಬುದಕ್ಕಂತ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಈಗ ಒಂದು ಪ್ರಶ್ನೆ ನಮಗೆ ಬರುತ್ತೆ, ಭಗವಂತ ಅನೇಕ ರೂಪಗಳನ್ನು ಧರಿಸಿದ್ದು ಏಕೆ? ಒಂದೇ ರೂಪದಲ್ಲಿ ಇದ್ದು ಅನಂತ ರೂಪಗಳನ್ನು ಅನಂತ ಕೆಲಸವನ್ನು ಮಾಡಬಲ್ಲಂತ ಆಗಿದ್ರೆ ಅನಂತ ರೂಪಗಳ ಅವಶ್ಯಕತೆ ಏನು ಅಂತ ಹೇಳುವಾಗ ಅದಕ್ಕೆ ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದಾನಂದ ತೀರ್ಥರು ಹೇಳಿದ್ದಾರೆ, ಸಾಧಕರ ಉಪಾಸನೆಗಾಗಿ ಅನಿರುದ್ಧಾದಿ ರೂಪಗಳ ವ್ಯವಸ್ಥೆ ಆಗಿದೆ. ಪರಮಾತ್ಮ ಏಕನೇ, ಆದರೆ ಸಾಧಕರಿಗೆ ವಿಶೇಷವಾದ ಮಾಹಿತಿಗಳು ಕೊಡಬೇಕು. ಮಾಹಿತಿ ಕೊಟ್ಟಾಗ ಹೆಚ್ಚು ಆಸಕ್ತಿ ಬರುತ್ತೆ. ಭಗವಂತ ಏಕ, ಆ ಏಕವಾದದ್ದನ್ನು ಯಾವ ರೂಪದಲ್ಲಿ ಇಟ್ಟರೂ ಸಹ ಅವನಿಗೆ ಯಾವ ನ್ಯೂನತೆ ಆಗಲಿ ಅಧಿಕವಾಗಲಿ ಅನಿಸುವುದಿಲ್ಲ. ಏಕೆಂದರೆ ಎಲ್ಲ ನಿತ್ಯವಾದದ್ದು. ಹೇಗೆಂದರೆ ಒಂದು ಬಂಗಾರದಿಂದ ತಯಾರಾದ ಅನೇಕ ಆಭರಣಗಳು, ಯಾವ ಆಭರಣ ಯಾವ ಮೂರ್ತಿಯಲ್ಲಿಟ್ಟರೂ ಸಹ ಅದು ಬಂಗಾರವೇ, ಭಗವಂತನೇ. ಹಾಗೆ ಬಂಗಾರದ ಸುವರ್ಣಗಳು ನೀವು ಎಲ್ಲಿಟ್ಟರೂ ಸಹ ಅದಕ್ಕೆ ಧಕ್ಕೆ ಆಗುವುದಿಲ್ಲ. ಬೆಳ್ಳಿಯನ್ನು ಯಾವ ಇರುವೆ ಕೂಡ ಮೆತ್ತುವುದಿಲ್ಲ, ಗೆದ್ದಲು ಹತ್ತುವುದಿಲ್ಲ. ಬಂಗಾರವಾಗಿಯೇ ಉಳಿಯುತ್ತದೆ. ಇದು ನಮ್ಗೆ ಗೊತ್ತಿದೆ. ಅದನ್ನೇ ಭಗವಂತ ಅವನು ಯಾವ ರೂಪದಲ್ಲಿದ್ದರೂ ಮೂಲ ರೂಪದಲ್ಲಿದ್ದಂತೆ.
ಅನಂತ ರೂಪದಲ್ಲಿದ್ದರೂ ಏಕರೂಪದಲ್ಲಿ ಅದೇ ಕಾಲದಲ್ಲಿ ಇರುತ್ತಾನೆ. ಇದು ಅವನು ವಿಶೇಷ. ಆದ್ದರಿಂದ ಭಗವಂತನಿಗೆ ಸುವರ್ಣ ಅಂತ ಹೆಸರು. ಸುವರ್ಣಗಳೊಂದು ಶಾಸ್ತ್ರ. ಶಾಸ್ತ್ರ ಅಂದರೆ ವೇದ ಮತ್ತು ಪೌರುಷೀಯ ಮತ್ತು ಅಪೌರುಷ ಗ್ರಂಥಗಳು. ಇದೆಲ್ಲವೂ ಭಗವಂತನ ಸ್ವರೂಪವನ್ನು ತೋರಿಸ್ತಾ ಇದೆ. ಬಂಗಾರ ಹೇಗೆ ನಾವು ವಿವಿಧ ರೂಪದಲ್ಲಿಟ್ಟು ಸಹ ಅದು ಸ್ವರೂಪ ಏನು, ಬಂಗಾರ ಅಂತ ಹೇಗೆ ಹೇಳ್ತೀವೋ ಹಾಗೆ ಭಗವಂತನ ಯಾವುದೇ ರೂಪ ಇದ್ರೂ ಸಹ ಅದು ಪೂರ್ಣ, ಅಶೇಷ ದೋಷ ದೂರತ್ವ, ಸಕಲ ಗುಣ ಪರಿಪೂರ್ಣತ್ವ ಇದು ಆಗಿರುತ್ತೆ. ಇಂತಹ ವಿಷಯಗಳನ್ನು ನಾವು ಏನು ಮಾಡಬೇಕು? ಸಾಧಕರು ಮಂಥನ ಮಾಡಬೇಕು. ಅವರ ಮನಸ್ಸಿನಲ್ಲಿ ಮಂಥನ ಮಾಡಿದಾಗ ಏನಾಗತ್ತೆ? ಅಗ್ನಿ ಎಂಬತಕ್ಕಂಥದ್ದು ಹುಟ್ಟಿಕೊಳ್ಳುತ್ತೆ. ಅಗ್ನಿ ಹುಟ್ಟಿದಾಗ ನಿಮ್ಮ ಯಜ್ಞ ಹೋಮ ಇತ್ಯಾದಿಗಳು ಸಾಧ್ಯ. ಮಾನಸಿಕ ಮಂಥನದಲ್ಲಿ ಅಗ್ನಿ ಎಂಬತಕ್ಕಂಥದ್ದು ಯಾವುದು? ಜ್ಞಾನ. ಆ ಜ್ಞಾನದಲ್ಲಿ ಯಜ್ಞ ರೂಪಿ ಭಗವಂತ, ಹೋಮದಲ್ಲಿ ಹವಿಸ್ಸು ಸ್ವೀಕಾರ ಮಾಡಿರತಕ್ಕಂಥ ಅಗ್ನಿ ಮೂಲಕ ಬರತಕ್ಕಂಥ ಅವನು ಭಗವಂತ, ಅವನ ಪ್ರಸನ್ನತೆಯನ್ನು ನಾವು ಪಡೆಯಬಹುದು. ಅಂದರೆ ಸಾಧಕರ ಅಪೇಕ್ಷೆ, ಸಾಧಕರು ಅಪರೋಕ್ಷ ಜ್ಞಾನವಾಗಬೇಕು ಅಂದರೆ ಅವರು ವಿಶೇಷಾಕಾರವಾಗಿ ಭಗವಂತ ತಿಳಿಯಬೇಕು. ಒಂದೇ ರೂಪದಲ್ಲಿ ಕುಳಿತಿದ್ರೆ, ವೈಕುಂಠದಲ್ಲಿ ಕುಳಿತಿದ್ದೆ ಎಲ್ಲಾ ಕೆಲಸವನ್ನು ಮಾಡಿದ್ರೆ ಹೇಗೆ ತಿಳಿಯಕ್ಕೆ ಬರುತ್ತೆ? ಆದ್ದರಿಂದ ಸಾಧಕರ ಅನುಕೂಲಕ್ಕಾಗಿ ಭಗವಂತ ಕ್ರೀಡಾರೂಪವಾಗಿ ಅನೇಕ ರೂಪಗಳನ್ನು ಧರಿಸುತ್ತಾನೆ. ಅನೇಕ ರೂಪ ಧರಿಸಿದಾಗ ಅವನಿಗೆ ಆಯಾಸವೇನು, ಅಗತ್ಯ ಏನು, ಯಾಕೆ ಅಷ್ಟೊಂದು ಕಷ್ಟಪಡ್ತಾನೆ ಅಂತ ಹೇಳಿದ್ರೆ ಅವನು ಮಹಾಬಲಶಾಲಿ, ಅತ್ಯಂತ ಶ್ರೇಷ್ಠ ಬಲಶಾಲಿ. ಅವನಿಗೆ ಇಡೀ ಬ್ರಹ್ಮಾಂಡವನ್ನು ಎತ್ತಿಟ್ಟುಕೊಂಡರೂ ಸಹ ಒಂದು ಕಣ ಎತ್ತಿದಷ್ಟು ಆಯಾಸ ಆಗೋದಿಲ್ಲ. ಇದು ಹೇಗೆ ಹೇಳಬಹುದು ಅಂದರೆ ವಾಯುದೇವರಿಗೂ ಮಹಾ ಪ್ರಯತ್ನದಿಂದ ಅವರು ಸಹ ಬಲವಾನ್, ಅತ್ಯಂತ ಬಲಿಷ್ಠ ಆಗಿದ್ದಾರೆ. ಅವರಿಗೂ ಇಡೀ ಪರ್ವತದಂತೆ ಭೂಮಿಯನ್ನೇ ಎತ್ತಿ ಹಿಡಿದರೂ ಆಯಾಸ ಆಗುವುದಿಲ್ಲ. ಏಕೆಂದರೆ ಇದರ ಇನ್ನೂ ಕೋಟಿ ಪಟ್ಟು ಹೆಚ್ಚು ಶಕ್ತಿ ಅವರಲ್ಲಿದೆ. ಭಗವಂತನಲ್ಲಿ ಅನಂತ ಪಟ್ಟು ಇದೆ. ಇದನ್ನು ಹೇಗೆ ತಿಳ್ಕೊಳ್ಳೋದು? ಈಗ ನಮಗೆ 1 ಗ್ರಾಮ್ ಬೆಲೆಯುಳ್ಳಂತ ಒಂದು ಸೂಜಿ, ಅಥವಾ 5 ಗ್ರಾಮ್ 10 ಗ್ರಾಮ್ ಇರತಕ್ಕಂಥ ಒಂದು ಪೆನ್ನು ಅಥವಾ ಪೆನ್ಸಿಲ್ ಕೆಳಗಡೆ ಬಿದ್ದಾಗ ಎತ್ತು ಕೊಟ್ಟಾಗ ನಮ್ಮ ಶಕ್ತಿ ಎಷ್ಟು ನಾವು ಉಪಯೋಗಿಸ್ಕೋತೀವಿ? ನಾವು 50 ಕಿಲೋ ಎತ್ತೋ ಸಾಮರ್ಥ್ಯ ಇದ್ದಾಗ, 25 ಕಿಲೋ ಎತ್ತೋ ಸಾಮರ್ಥ್ಯವಿದ್ದಾಗ 2 ಗ್ರಾಮ್ 3 ಗ್ರಾಮ್ ಎತ್ತಿದಾಗ ನಮಗೇನು ಆಯಾಸ ಆಗುತ್ತೆ? ಒಂದು ಸ್ವಲ್ಪವೂ ಆಯಾಸ ಆಗೋದಿಲ್ಲ. ಇದರಂತೆ ಮಹಾ ಬಲಶಾಲಿಗಳಾದ ವಾಯುದೇವರಿಗೆ 1 ಗ್ರಾಮ್ ನಮಗೆ ಎತ್ತಿದ ಎಷ್ಟು ಆನಂದವೇ, ಅಂದರೆ ಅದಕ್ಕೆ ಆಯಾಸವೇ ಇಲ್ಲ. ಅದರಂತೆ ವಾಯುದೇವರಿಗೆ ಇವರು ಕೋಟಿ ಪಟ್ಟು ಹೆಚ್ಚು ಬಲಶಾಲಿಯಾಗಿರ್ತಕ್ಕಂಥವನು ಸ್ವತಂತ್ರನಾದ ಭಗವಂತ. ಆದ್ದರಿಂದ ಅವನಿಗೆ ಯಾವ ರೂಪಗಳನ್ನು ಎಷ್ಟು ಧರಿಸಿದರೂ ಸಹ ಲೀಲೆಯ, ಅವನು ಅದು ಕೇವಲ ಕ್ರೀಡಾ ಲೀಲಾ ಎಂದೇ ಧರಿಸುತ್ತಾನೆ. ಅವನಿಗೆ ಯಾವ ರೀತಿ ಆಯಾಸ ಆಗುವುದಿಲ್ಲ. ಇದನ್ನು ತೋರಿಸ್ಕೋಸ್ಕರವಾಗಿ ಈ ಮುಂದೆ ಬರ್ತಕ್ಕಂಥದ್ದು ಯಾವುದು? ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಅಂತಕ್ಕಂಥ ರೂಪ. ಅನಿರುದ್ಧನಾಗಿದ್ದಾಗ ಅವನ ಒಂದು ನಾಣ್ಯದಲ್ಲಿ ಇನ್ನೊಂದು ಮುಖ ಏನಾಗಿದೆ? ಅವನ ಪತ್ನಿ ಶಾಂತಿ ಸಮವಾಗಿ ಅವಳು ಸಹ ಅಭಿವ್ಯಕ್ತಳಾಗುತ್ತಾಳೆ. ಒಂದು ನಾಣ್ಯದ 2 ಮುಖ ಅಂತ ಹೇಳಿದಾಗ ನಾವು ಭಗವಂತ ಮತ್ತು ಲಕ್ಷ್ಮಿಯನ್ನು ನೋಡಬಹುದು. ಏಕೆಂದರೆ ಅವಳು ಸಮವ್ಯಾಪ್ತಿಯಾಗಿದ್ದಾಳೆ. ಭಗವಂತ ತನ್ನ ಸಮಾನವಾಗಿ ಇಟ್ಟುಕೊಂಡಿದ್ದಾನೆ. ಗುಣದಲ್ಲಿ ಅತ್ಯಂತ ನೀಚಲಾಗಿದ್ದರು, ದೇಶತಃ ಕಾಲಂತಹ ಸಮವಾಗಿರೋದ್ರಿಂದ ತನ್ನ ಪ್ರತಿ ಕೆಲಸದಲ್ಲೂ ಅವಳನ್ನು ಉಪಯೋಗಿಸಿಕೊಳ್ಳುತ್ತಾನೆ ಮತ್ತು ತನ್ನ ಶ್ರೀರೂಪದಲ್ಲಿ ಅವನನ್ನು ಇರಿಸಿಕೊಳ್ಳುತ್ತಾನೆ ಭಗವಂತ.
ಇರಿಸಿಕೊಳ್ಳೋದ್ರಿಂದ ಏನಾಗುತ್ತೆ, ಲಕ್ಷ್ಮೀ ದೇವಿಗೆ ವಿಶೇಷ ಚಟುವಟಿಕೆಯನ್ನು ತೋರಿಸುವಂತೆ ಆಗತ್ತೆ. ನಮಗೆ ಕೋಟಿ ಕೋಟಿ ಕೆಲಸ ಇದ್ರೂ ಸಹ ಒಂದೂ ನಮಗೆ ಚಟುವಟಿಕೆ ತಿಳಿಯೋದಿಲ್ಲ. ಲಕ್ಷ್ಮಿಗೆ ಕೋಟಿ ಕೋಟಿ ಚಟುವಟಿಕೆ ಸಿಗತ್ತೆ, ತಿಳಿತಾಳೆ. ಅವಳಿಗೂ ಅಪ್ರಾಕೃತವಾದ ಮಹಾ ಸಾಮರ್ಥ್ಯ ಇರೋದ್ರಿಂದ ಯಾವ ರೀತಿಯಲ್ಲಿ ಅವಳಿಗೆ ಆಯಾಸ ಬಿಡತಕ್ಕಂಥ ಆಗೋದಿಲ್ಲ. ಅವರ ಭಕ್ತರಾದ ರುಜುಗಣಸರಿಗೂ ಆಗೋದಿಲ್ಲ. ಇಷ್ಟೆಲ್ಲ ಆದರೂ ಸಹ ನಮ್ಗೆ ಇನ್ನೊಂದು ಪ್ರಶ್ನೆ ಉಳಿಯುತ್ತೆ. ಇಷ್ಟೆಲ್ಲ ಆದರೆ ಇಷ್ಟು ರೂಪಗಳು ಯಾಕೆ ಬೇಕಾಗಿತ್ತು? ಒಂದು 8-10 ರೂಪಗಳು ಮಾಡಿ ನಾವು ತಿಳ್ಕೊಬೋದಾಗಿತ್ತಲ್ಲ. ದಶಾವತಾರ ಮಾಡೋದು ಸಾಕು. ಅದು ಬಿಟ್ಟು ನೂರಾರು ರೂಪಗಳು, ಸಾವಿರಾರು ರೂಪಗಳು, ಅನಂತ ರೂಪಗಳು ಯಾಕೆ ಅನ್ನೋದಕ್ಕೆ ಇನ್ನೊಂದು ವಿಶೇಷವಾದ ಮಾಹಿತಿಯನ್ನು ಇಲ್ಲಿ ಭಾಗವತದಲ್ಲಿ ತಿಳಿಸಿದ್ದಾರೆ. ನಮ್ಮ ಮುಖ್ಯ ಉದ್ದೇಶ ಏನು? ನಮ್ಮ ಬಿಂಬನನ್ನು ಒಲಿಸಿಕೊಳ್ಳುವುದು, ನಮ್ಮ ಸ್ವರೂಪ ಸುಖವನ್ನು ಹೊಂದುವುದು. ಇದಕ್ಕೆ ನಮ್ಮ ಬಿಂಬನ ಅನುಗ್ರಹ ಬೇಕು. ಎಲ್ಲ ಜೀವರು ಅನಂತ ಸಂಖ್ಯೆಯಲ್ಲಿ ಇದ್ರೂ ಅವರ ಪ್ರತಿಬಿಂಬವು, ಪ್ರತಿಯೊಬ್ಬರ ಪ್ರತಿಬಿಂಬವು ಬೇರೆ ಬೇರೆ. ಪ್ರತಿಬಿಂಬ ಬೇರೆ ಬೇರೆ ಆಗುವುದರಿಂದ ಬಿಂಬ ಹೇಗಿರಬೇಕು? ಪ್ರತಿಬಿಂಬ ರೂಪದಲ್ಲೇ ಸಾದೃಶ್ಯ ತದಧೀನ. ಬಿಂಬನ ಸಾದೃಶ್ಯವಾಗಿರಬೇಕು, ಬಿಂಬನ ಅಧೀನವಾಗಿರಬೇಕು. ಆದ್ದರಿಂದ ಭಗವಂತ ಎಷ್ಟು ಜೀವರುಗಳಿದ್ದಾರೋ ಅದಕ್ಕಿಂತ ಅಧಿಕವಾಗಿ ರೂಪಗಳನ್ನು ಪಡೆಯಬೇಕಾಗಿ ಬಂತು, ಅಭಿವ್ಯಕ್ತ ಮಾಡಬೇಕಾಗಿ ಬಂತು. ಇದು ನಮ್ಮ ಅನುಗ್ರಹ ರೂಪಕ್ಕಾಗಿ. ತಮೋ ಜೀವರಿಗೂ ಮಾಡುತ್ತಾನೆ, ರಾಜಸರಿಗೂ ಮಾಡುತ್ತಾನೆ, ಪಕ್ಷಿಗಳಿಗೂ ಮಾಡುತ್ತಾನೆ, ವೃಕ್ಷಗಳಿಗೂ ಮಾಡುತ್ತಾನೆ, ಸಾಧಕರಿಗೂ ಮಾಡುತ್ತಾನೆ, ದೇವತೆಗಳಿಗೂ ಮಾಡುತ್ತಾನೆ, ದೈತ್ಯರಿಗೂ ಮಾಡುತ್ತಾನೆ. ಏಕೆಂದರೆ ಎಲ್ಲರೂ ಪ್ರತಿಬಿಂಬರು. ಇದು ಒಂದು ಮುಖ್ಯ ಅಂಶ. ಇನ್ನೊಂದು ಅಂಶವನ್ನು ನಾವು ಏನಕ್ಕೆ ತಿಳಿಯಬೇಕು? ಯಾಕೆ ಭಗವಂತ ಇಷ್ಟು ರೂಪಗಳನ್ನು ಮಾಡಿ ಅನೇಕ ಮಂತ್ರ ಪ್ರತಿಪಾದ್ಯ ಅಂತ ಪುರಂದರದಾಸರು ಒತ್ತು ಕೊಟ್ಟು ಹೇಳಿದ್ದಾರೆಂದರೆ, ನೀವು ಮುಖ್ಯವಾಗಿ ನಿಮ್ಮ ಬಿಂಬನ ಉಪಾಸನೆ ಮಾಡಬೇಕು. ನಾವು ಏನು ಈಗ ಅನೇಕ ಮಂತ್ರ ಪ್ರತಿಪಾದ್ಯತ್ವ ಎಂಬತಕ್ಕಂಥ ರೂಪಗಳನ್ನು ಹೇಳ್ತೀವಿ, ಇದು ಯಾರಿಗೂ ಬಿಂಬ ರೂಪವಲ್ಲ. ಇದು ಒಂದು ದೊಡ್ಡ ಮಾಹಿತಿ. ಭಗವಂತನ ಅಂಶದಲ್ಲಿ ಎರಡು ಬಗೆ ಇದೆ. ಒಂದು ಸ್ವರೂಪಾಂಶ, ಇನ್ನೊಂದು ಭಿನ್ನಾಂಶ ಅಂತೇಳಿ. ಸ್ವರೂಪಾಂಶ ಅಂದರೆ ಈ ನಾರಾಯಣ ಮತ್ತು ಅನಿರುದ್ಧ ಪ್ರದ್ಯುಮ್ನ ಕೇಶವಾದಿ ಮೂರ್ತಿಗಳು ಮುಂದೆ ಹೇಳತಕ್ಕಂಥ ಅನೇಕ ನೂರಾರು ರೂಪಗಳು ಎಲ್ಲವೂ ಭಗವಂತನ ಬಿಂಬವೇ, ಪ್ರತಿಬಿಂಬವೂ ಹೌದು. ಆದರೆ ಭಿನ್ನಾಂಶದಲ್ಲ, ಸ್ವರೂಪಾಂಶ ಪ್ರತಿಬಿಂಬ. ಇದು ನಾವು ಚೆನ್ನಾಗಿ ತಿಳಿಬೇಕು. ರಾಮ ಕೃಷ್ಣಾದಿಗಳನ್ನು ಕಂಡವರಿಗೆಲ್ಲ ಮೋಕ್ಷ ಬರಲಿಲ್ಲ. ಏಕೆಂದರೆ ನಿಮ್ಮ ಮೋಕ್ಷ ಬರಬೇಕಾದರೆ ನಿಮ್ಮ ಬಿಂಬನನ್ನೇ ನೀವು ಸಂದರ್ಶಿಸಬೇಕು. ರಾಮಕೃಷ್ಣಾದಿ ಅವತಾರ ರೂಪಗಳಾಗಲಿ, ಅನಿರುದ್ಧಾದಿ ಸೃಷ್ಟಿಕರ್ತ ಮಾಡತಕ್ಕಂಥ ರೂಪಗಳಾಗಲಿ, ಕೇಶವಾದಿ ಚತುರ್ವಂಶದ ನಾಮಗಳಾಗಲಿ, ಅಷ್ಟಾಕ್ಷರ ಮಂತ್ರಗಳಾಗಲಿ, 108 ನಾಮಗಳಾಗಲಿ, ಸಹಸ್ರ ನಾಮದಲ್ಲಿ ಬರತಕ್ಕಂಥ 1000 ನಾಮಗಳಾಗಲಿ, ಆ ಪ್ರತಿಪಾದ್ಯ ರೂಪಗಳಾಗಲಿ ಕಂಡರೆ ಮೋಕ್ಷವಿಲ್ಲ. ಹಾಗಾದರೆ ಯಾಕೆ ಹೇಳಿದ್ರು? ನಾವು ಒಂದು ಪದಾರ್ಥವನ್ನು, ಒಂದು ವಿಷಯವನ್ನು ತಿಳಿಯಬೇಕಾದಾಗ ಏನು ಮಾಡಬೇಕು? ಇತರ ವ್ಯಾವೃತ್ತತೆಯ ಪಕ್ಷವನ್ನು ನಾವು ಗ್ರಹಿಸಬೇಕು. ಯಾವುದು ಅಲ್ಲ ಅಂತ ನಾವು ಮಾಡಿಕೊಂಡಾಗ ನಮ್ಮ ಬಿಂಬ ಪ್ರತ್ಯೇಕವಾಗಿ ನಮ್ಗೆ ಕಾಣಿಸ್ಕೊಡುತ್ತದೆ. ರಾಮನೇ ನಮ್ಮ ಬಿಂಬ, ಕೃಷ್ಣನೇ ನಮ್ಮ ಬಿಂಬ ಅಂತ ಯಾರಾದ್ರೂ ನಾವು ಅನ್ಕೊಂಡಿತ್ತು ಅಂದ್ರೆ, ವೇದವ್ಯಾಸ ದೇವರು ಪ್ರತ್ಯಕ್ಷವಾಗಿ ಪುರಾಣದಲ್ಲಿ ಹೇಳಿದ್ದಾರೆ, ಸ್ವರೂಪಾಂಶ ಆಗಿರತಕ್ಕಂಥ ಯಾವ ಅವತಾರವೂ ಯಾವ ಜೀವರಿಗೂ ಬಿಂಬವೆನಿಸುವುದಿಲ್ಲ. ಭಗವಂತನೇ ಬಿಂಬ, ಭಗವಂತನೇ ಪ್ರತಿಬಿಂಬ. ಆದ್ದರಿಂದ ಪುರಂದರದಾಸರು ಇಲ್ಲಿ ಅನೇಕ ಮಂತ್ರ ಪ್ರತಿಪಾದ್ಯ, ಆ ರೂಪಗಳು ಯಾವುದು? ಬಿಂಬ ರೂಪವಲ್ಲ. ಪುರಂದರ ವಿಠಲ ಅಂತ ನಾವು ಹೇಳ್ತೀವಿ. ಎಲ್ಲರಿಗೂ ಪುರಂದರ ವಿಠಲನೇ ಬಿಂಬವೇನೇನು? ಅಲ್ಲ.
ಪುರಂದರ ವಿಠಲ ಎಂಬತಕ್ಕಂಥ ನಾಮಧೇಯ ಪುರಂದರದಾಸರಿಗೆ ಒದಗಿ ಬಂತು. ಅದರ ಲಕ್ಷಣವನ್ನು ಯಾರಿಗೆ ತಿಳಿದವರು ಪುರಂದರದಾಸರು ಮಾತ್ರ. ವೇದವ್ಯಾಸರು ಹೇಳಿಕೊಟ್ಟಿರ್ತಾರೆ, ಬೇರೆಯವರಿಗೆ ಅದು ನಾಮ ಮಾತ್ರ. ಕ್ರಿಯೆಯೂ ಗೊತ್ತಾಗಲ್ಲ, ಗುಣವೂ ಸಮಸ್ತವಾಗಿ ತಿಳಿಯುವುದಿಲ್ಲ. ಆಯಾ ಜೀವರ ಬಿಂಬರೂಪವನ್ನು ಎಂದು ಅವರು ಸಾಕ್ಷಾತ್ಕರಿಸಿಕೊಳ್ಳುತ್ತಾರೋ ಅದೇ ಸಾಧನೆಯ ಮುಕ್ತಾಯ. ತದನಂತರದಲ್ಲಿ ಸ್ವರೂಪ ಸುಖಾವಿರ್ಭೂತವಾಗಿ ಸ್ವರೂಪ ಸುಖವನ್ನು ಅನುಭವಿಸುವಂತಾಗುತ್ತದೆ. ಇದನ್ನು ತಿಳಿಯಕ್ಕೂ ಸ್ಪಷ್ಟ ಮೊಟ್ಟ ಮೊದಲಿಗೆ ನಾವು ಯಾವುದು ನಮ್ಮ ಬಿಂಬ ಸಾಧ್ಯವಾಗಲ್ಲ. ಇದೆಲ್ಲವೂ ಇಷ್ಟಮೂರ್ತಿ ಆಗಬಹುದು. ನಮಗೆ ಅನಿಷ್ಟ ಪರಿಹಾರ ಮಾಡಿಕೊಡುತ್ತೆ ಈ ರೂಪಗಳು. ಪೂಜೆ ಮಾಡಬೇಕು, ಮಾಡಬಾರದು ಅಂತ ನಿಷೇಧ ಅಲ್ಲ. ಆದರೆ ಮೋಕ್ಷ ಬರುತ್ತಾ? ಬರುವುದಿಲ್ಲ. ನಿಮ್ಮ ಬಿಂಬನನ್ನು ಕಂಡ್ರೆ ಮಾತ್ರ ಮೋಕ್ಷ, ಇಲ್ಲದೆ ಮೋಕ್ಷವಿಲ್ಲ. ಇದೇ ರೂಪವಾಗಿ ದುರ್ಯೋಧನ ಕೃಷ್ಣನನ್ನೇ ದ್ವೇಷವನ್ನು ಕಟ್ಟಿಕೊಂಡ. ಹಾಗಾದರೆ ಬಿಂಬನಲ್ಲಿ ದ್ವೇಷ ಕಟ್ಟಿಕೊಂಡನೋ? ಇಲ್ಲ, ಅವನು ಅವತಾರ ರೂಪದಲ್ಲಿ ಕಟ್ಟಿಕೊಂಡ. ಬಿಂಬ ಅಲ್ಲಿ ಅವನು ಏನು ಚಿಂತನೆ ಮಾಡಿದ? ನನಗೆ ಧರ್ಮ ತಿಳಿದರು, ಅಧರ್ಮದಲ್ಲಿ ನಡೆಯುತ್ತೇನೆ ಅಂತೇಳಿ ಅದನ್ನು ನಡೆದ. ಅದು ಬಿಂಬೋಪಾಸನೆ, ಅವನ ಬಿಂಬೋಪಾಸನೆ. ಅಂದರೆ ವ್ಯತಿರಿಕ್ತವಾಗಿ ಅಧರ್ಮಪೂರ್ವಕವಾಗಿ ಮನಸ್ಪೂರ್ವಕವಾಗಿ ನಡೆದಿದ್ದು. ವಾಸ್ತವವಾಗಿ ತಮ್ಮ ಜೀವರಿಗೆ ಬಿಂಬ ದರ್ಶನವೇ ಆಗುವುದಿಲ್ಲ. ಅವರು ಕೊನೆ ತನಕವೂ ಅದು ಬ್ರಹ್ಮಾಲೋಕದಲ್ಲೇ ಉಳಿಯುತ್ತಾರೆ. ಆ ಭ್ರಮೆಯನ್ನು ಬಿಡಿಸಿ ನಿತ್ಯ ಅಂಧತಮಸ್ಸಿಗೆ ಹಾಕ್ತಾರೆ. ಅವರಿಗೆ ಸುಜ್ಞಾನ ಎಂಬುದು ಬರುವುದಿಲ್ಲ. ನಿತ್ಯಾಜ್ಞಾನೇನ ತಮೋ ಜ್ಞಾನೇನೈವ ಪರಂಪರಂ ಎಂಬತಕ್ಕಂಥದ್ದಾಗಿ ಅಣುಭಾಷೆಯಲ್ಲಿ ಶ್ರೀಮದಾನಂದ ತೀರ್ಥರು ಹೇಳಿಕೊಟ್ಟಿದ್ದಾರೆ. ಅನೇಕ ಮಂತ್ರ ಪ್ರತಿಪಾದ್ಯ ಎಂಬ ಪುರಂದರದಾಸರ ವಾಕ್ಯ ಈ ಗದ್ಯದಿಂದ ನಮ್ಮ ಬಿಂಬರೂಪದ ಕಿರುಪರಿಚಯ. ಇಷ್ಟು ಮೂರ್ತಿಗಳಾಯಿತು. ಇನ್ನು ಮುಂದೆ ಬರ್ತಕ್ಕಂಥ ಅನೇಕ ಮಂತ್ರ ಪ್ರತಿಪಾದ್ಯ ದೇವತೆಯನ್ನು ನೋಡ್ತೀವಿ. ಯಾಕೆ ಅಂದರೆ ಇದೆಲ್ಲ ಮಂತ್ರದಿಂದ ಪ್ರತಿಪಾದ್ಯವಾಗಿರ್ತಕ್ಕಂಥದ್ದು. ಈ ಬಿಂಬ ಎಂಬತಕ್ಕಂಥದ್ದು ಈ ಪ್ರಸಿದ್ಧವಾದ ಮಂತ್ರಗಳಿಂದ ಪ್ರತಿಪಾದ್ಯವಾದದ್ದಲ್ಲ. ಅಂದರೆ ಈ ಬಿಂಬನಿಗೂ ಈ ರೂಪಗಳಿಗೂ ನಮ್ಮ ಬಿಂಬನಿಗೂ ಅತ್ಯಂತ ಅಭಿನ್ನವಾದುದು. ಆದರೂ ವಿಶೇಷತೆಯಿಂದ ನಮ್ಮ ಬಿಂಬ ಪ್ರತ್ಯೇಕವಾಗಿ ಇದ್ದಾನೆ. ಅದನ್ನು ತಿಳಿಸ್ಕೋಸ್ಕರವಾಗಿ ಮುಂದೆ ಈ ಚತುರ್ವಿಂಶತಿ ಮೂರ್ತಿಗಳಿಗೆ 4 ಆಯುಧಗಳನ್ನು ಹಿಡಿದುಕೊಳ್ಳುತ್ತಾನೆ. ಸಹಸ್ರ ಆಯುಧ, ಶಕ, ಪಾಣಿ, ಸಹಸ್ರಾಯುಧ ಅಂತ ಹೇಳಿ ಸಹಸ್ರನಾಮದಲ್ಲಿ ಬರುತ್ತೆ. ಈಗ ಮುಂದಿನ ಚಿಂತನೆಯಲ್ಲಿ ನಾವು ಮಾಡಬೇಕಾಗಿರೋದು ಚತುರ್ವಿಂಶಗಳ ಮೂರ್ತಿಗಳ ಲಕ್ಷಣವನ್ನು ತಿಳಿಯತಕ್ಕಂಥ ಪ್ರಯತ್ನ ಮಾಡೋಣ. ಆ ಪ್ರಯತ್ನವನ್ನು ಪುರಂದರದಾಸರು ನಮಗೆ ಮಾಡಿಸಬೇಕು. ವಿಶೇಷವಾದ ಅನುಗ್ರಹವನ್ನು ನಮಗೆ ಪುರಂದರದಾಸರು ದಯಪಾಲಿಸುವುದರಿಂದ ಅವರು ಸಂತುಷ್ಟರಾಗಬೇಕು. ಅವರ ಅಂತರ್ಯಾಮಿ ಭಗವಂತ ನಮ್ಮ ಬಿಂಬನನ್ನು ಕಾಣುವಂತೆ ಪ್ರಚೋದಿಸಲಿ, ನಮಗೆ ಸುಜ್ಞಾನ ಬೋಧಿಸಲಿ ಎಂದು ಪುರಂದರದಾಸರನ್ನ ಭೂಯಿಷ್ಟಾಂತೆ ನಮ ಉಕ್ತಿಂ ವಿಧೇಮ ಎಂದು ಹೇಳಿ ಶರಣಾಗತರಾಗೋಣ. ಭಾರತೀಯರ ಮುಖ್ಯ ಪ್ರಾಣ ಅಂದರೆ ಶ್ರೀಕೃಷ್ಣಾರ್ಪಣಸ್ಸು. ಹರಿ ಓಂ, ಹರಿ ಓಂ, ಹರಿ ಓಂ.